ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 26ನೇ ವಾಕ್ಯ. ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಈ ವಾಕ್ಯದಲ್ಲಿ ನಾವು ಕರ್ತನ ಮೇಲೆ ಭಕ್ತಿಯುಳ್ಳವರಾಗಿ ಅದರ ಪ್ರತಿಫಲವನ್ನು ಅನುಭವಿಸುತ್ತಾ ಜೀವಿಸುವುದು ಹೇಗೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ. ಅಂದರೆ ನೀವು ಸದ್ಭಕ್ತರೇ ಆಗಿರಬಹುದು, ನೀವು ಭಕ್ತಿಯಿಂದ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು, ಶ್ರದ್ಧೆಯಿಂದ ಜೀವಿಸುತ್ತಾ ಇರಬಹುದು, ಪ್ರಾರ್ಥನೆ ಮಾಡಬಹುದು, ವಾಕ್ಯವನ್ನು ಓದಬಹುದು, ದೇವರ ಎಲ್ಲ ಕಾರ್ಯಗಳಲ್ಲೂ ಸೇವೆಗಳಲ್ಲಿ ಕೂಡ ಒಳಗಾಗಬಹುದು. ಆದರೆ ನಿಮ್ಮ ನಾಲಿಗೆಗೆ ನೀವು ಕಡಿವಾಣವನ್ನು ಹಾಕದೇ ಇದ್ದರೆ ನೀವು ನಿಮ್ಮನ್ನೇ ವಂಚಿಸಿಕೊಳ್ಳುವವರಾಗಿರುತ್ತೀರಾ. ಕಾರಣ ದೇವರು ನಾಲಿಗೆಯಲ್ಲಿ ಜೀವ ಮರಣಗಳನ್ನು ಇಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಭಕ್ತಿಯಿಂದ ಮಾಡಿ ನಾಲಿಗೆಯಲ್ಲಿ ಮಾತ್ರ ಭಕ್ತಿಯೇ ಇಲ್ಲ, ನಾಲಿಗೆಯಲ್ಲಿ ಮಾತ್ರ ದೇವರ ಭಯವೇ ಇಲ್ಲ, ಮನಸ್ಸಿಗೆ ಬಂದಂತೆ ಮಾತನಾಡುವುದು, ಇಲ್ಲ ಸಲ್ಲದ ಕಾರ್ಯಗಳನ್ನು ಹೇಳುವುದು, ಈ ರೀತಿಯಾಗಿ ವರ್ತಿಸಿದರೆ ಭಕ್ತಿಯನ್ನು ಅದು ನಿಷ್ಫಲ ಮಾಡಿಬಿಡುತ್ತದೆ. ನೋಡುವಾಗ ನಾವು ಮಾಡಿರುವಂಥ ಕಾರ್ಯಗಳು ಎಷ್ಟೋ ಇರುತ್ತದೆ, ಆದರೆ ಆಡುವಂಥ ಮಾತುಗಳಿಂದ ಅದೆಲ್ಲದರ ಪ್ರತಿಫಲವನ್ನು ಕಳೆದುಕೊಳ್ಳಬೇಕಾಗಿ ಬಂದು ಬಿಡುತ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿರಿ. ದೇವರ ವಾಕ್ಯವು ನಿಮ್ಮನ್ನು ಎಚ್ಚರಿಸುವಂತೆ ಸ್ಪಷ್ಟವಾಗಿ ಮಾತನಾಡುತ್ತಾ ಇದೆ. ನಾಲಿಗೆಯು ಸುಮ್ಮನೆ ಇರುವುದಕ್ಕಾಗದಿರುವಂಥ ಒಂದು ಕಿಚ್ಚಾಗಿದೆ. ಅದು ನೇರವಾಗಿ ನರಕದಿಂದ ಬೆಂಕಿಯನ್ನು ಹೊತ್ತಿಸಿಕೊಳ್ಳುವಂಥದ್ದು. ಅದು ಅನೇಕ ಜೀವವುಳ್ಳಂಥ ಕಾರ್ಯಗಳನ್ನು, ನೀವು ಅನುಭವಿಸಬೇಕಾದಂಥ ಆಶೀರ್ವಾದಗಳನ್ನು, ಮೇಲುಗಳನ್ನು ಸುಟ್ಟು ಹಾಕಿಬಿಡುತ್ತದೆ, ನಾಶ ಮಾಡಿಬಿಡುತ್ತದೆ. ಆದ್ದರಿಂದ ನಾಲಿಗೆಯ ವಿಷಯವಾಗಿ, ನೀವು ಆಡುವಂಥ ಮಾತುಗಳ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಜೀವಿಸಿ. ಅನವಶ್ಯಕವಾದ ಮಾತುಗಳಿಗೆ ಅವಕಾಶವನ್ನೇ ಕೊಡಬೇಡಿ. ಎಲ್ಲಿ ಹೆಚ್ಚು ಮಾತುಗಳಿರುತ್ತದೋ ಅಲ್ಲಿ ಪಾಪಕ್ಕೆ ಕೊರತೆಯೇ ಇರುವುದಿಲ್ಲ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾಗಿ ಆಲೋಚನೆಗೆ ಬಂದ ಕೂಡಲೇ ಮಾತನಾಡುವಂಥದ್ದು, ಮನಸ್ಸಿಗೆ ಬಂದ ಹಾಗೆ ಮಾತನಾಡುವಂಥದ್ದು, ಯಾರನ್ನೋ ಮೆಚ್ಚಿಸುವುದಕ್ಕೆ ಮಾತನಾಡುವಂಥದ್ದು, ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮಾತನಾಡುವಂಥದ್ದು, ಈ ರೀತಿಯ ಎಲ್ಲ ಕಾರ್ಯಗಳನ್ನು ಕೂಡ ಪೂರ್ತಿಯಾಗಿ ನಿಲ್ಲಿಸಿ ಬಿಡಿ. ಮೌನವಾಗಿದ್ದರೂ ಪರವಾಗಿಲ್ಲ, ಜ್ಞಾನಿಗಳಾಗಿ ಜೀವಿಸಿ ನಿಶ್ಚಯವಾಗಿ ನಿಮ್ಮ ಭಕ್ತಿಯ ಪೂರ್ಣ ಪ್ರತಿಫಲಗಳನ್ನು ಹೊಂದಿ, ನೀವು ಮಾತನಾಡದೇ ಇದ್ದರೂ ನಿಮ್ಮ ಜೀವಿತವನ್ನು ನೋಡಿ ಅನೇಕರು ಮಾತನಾಡುವಂತೆ, ಅನೇಕರ ಮುಂದೆ ನೀವೊಂದು ಸಾಕ್ಷಿಯಾಗಿ ಮಾದರಿಯಾಗಿ ಬದಲಾಗುವಂತೆ ಈ ದಿವಸಗಳು ಮಾರ್ಪಡಲಿದೆ. ಆ ರೀತಿಯಾಗಿ ನಾಲಿಗೆಗೆ ಕಡಿವಾಣವನ್ನು ಹಾಕಿ ಅನವಶ್ಯಕ ಮಾತುಗಳನ್ನು ತೆಗೆದು ಹಾಕಿ, ಭಕ್ತಿ ಎಂಬುವಂಥದ್ದು ನಮ್ಮ ಜೀವಿತ ಮಾತ್ರವಲ್ಲ ನಮ್ಮ ಮಾತುಗಳಲ್ಲಿ ಕೂಡ ಇರಬೇಕು ಎಂಬುದನ್ನು ತಿಳಿದು ಆ ಒಂದು ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ಸದ್ಭಕ್ತ ನೆನೆಸಿಕೊಳ್ಳುವಂಥ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ಹೇಳಿದಂತೆ ದಿವಸಗಳಲ್ಲಿ ಕರ್ತನೆ, ನಾವು ಎಷ್ಟೇ ಭಕ್ತಿವಂತರಾಗಿದ್ದರೂ, ಆತ್ಮಿಕ ವಿಷಯಗಳಲ್ಲಿ ಎಷ್ಟೇ ದೊಡ್ಡವರಾಗಿ, ಎಷ್ಟೇ ಬೆಳೆದವರಂತೆ, ಎಷ್ಟೇ ಸಕ್ರಿಯವಾಗಿ ಸೇವೆಯಲ್ಲಿ ಒಳಗಾಗಿದ್ದರೂ ಕೂಡ ನಾಲಿಗೆಯಲ್ಲಿ ಹಿಡಿತ ಇಲ್ಲ ಅಂದರೆ, ನಾಲಿಗೆಗೆ ಕಡಿವಾಣ ಹಾಕಲಿಲ್ಲ ಅಂದರೆ ನಮ್ಮ ಈ ಭಕ್ತಿ ಎಲ್ಲವೂ ಕೂಡ ನಿಷ್ಪ್ರಯೋಜನವಾಗಿ ಬಿಡುತ್ತದೆ. ನಾಲಿಗೆಯು ನರಕದ ಬೆಂಕಿಯನ್ನು ಹತ್ತಿಸಿಕೊಂಡು ನಮ್ಮ ಆಶೀರ್ವಾದಗಳನ್ನೆಲ್ಲ ಸುಟ್ಟು ಬಿಡುತ್ತದೆ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಕರ್ತನೆ, ಅನವಶ್ಯಕ ಮಾತುಗಳನ್ನು ಕತ್ತರಿಸಿ ಅವುಗಳನ್ನು ತಡೆದು ಅವುಗಳನ್ನು ಇಲ್ಲದೆ ಮಾಡಿ ಭಯಭಕ್ತಿಯಿಂದ ಮಾತನಾಡುವುದಕ್ಕೂ ನಿನ್ನ ಮೇಲಿನ ಶ್ರದ್ಧೆಯಿಂದ ಜೀವಿಸಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಅನವಶ್ಯಕ ಮಾತುಗಳು ನಮ್ಮ ಬಾಯಿಂದ ಹೊರಡಬಾರದು. ವಿರೋಧವಾದ ಮಾತುಗಳು ಯಾರನ್ನ ಮೆಚ್ಚಿಸುವುದಕ್ಕಾಗಲಿ, ನಮ್ಮನ್ನು ಹೊಗಳಿಕೊಳ್ಳುವುದಕ್ಕಾಗಲಿ ನಮ್ಮ ನಾಲಿಗೆಯು ಉಪಯೋಗವಾಗಬಾರದು. ಅದು ಕರ್ತನೆ, ನಿನ್ನನ್ನು ಹೊಗಳುವುದಕ್ಕೂ ನಿನ್ನ ಸ್ತುತಿಯನ್ನು ಹಾಡುವುದಕ್ಕೂ ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ಜೀವಿಸುವುದಕ್ಕೂ ನಿನ್ನ ವಾಕ್ಯವನ್ನು ಸಾರುವುದಕ್ಕೂ ಉಪಯೋಗವಾಗಲಿ. ಅದಕ್ಕಾಗಿ
ನಿನಕ್ಕಾಗಿ ಪ್ರತಿಷ್ಠಿಸಿ ಆ ಭಯಭಕ್ತಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬೊಬ್ಬರನ್ನು ಆಳ್ವಿಕೆ ಮಾಡಿ ನೀನು ಉಪಯೋಗಿಸು, ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಅವರ ಭಕ್ತಿಯ ಪ್ರತಿಫಲಗಳನ್ನು ಅವರು ಹೊಂದಿ ವಿಶೇಷವಾಗಿ ಘನಪಡಿಸಲ್ಪಡಲಿ. ನೀನು ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.